ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸಾಯಿ ಸರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ನಿಮ್ಮ ದೇಹ ನಿಮ್ಮ ನೆರವಿಗೆ ಬಂದರೆ ಮಾತ್ರ ಜೀವನವೆಂಬ ಸಾಗರವನ್ನ ದಾಟೋದಕ್ಕೆ ಸಾಧ್ಯವಂತೆ. ಅಂದ್ರೆ ಜೀವನದಲ್ಲಿ ನೀವೇನೇ ಸಾಧಿಸಬೇಕಂದ್ರೂ ಆರೋಗ್ಯ ಭಾಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ತಮ್ಮ ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ಇವತ್ತು ಗುರುವಾರ, ವಿಶೇಷವಾಗಿ ಗುರುಗಳಾಗಿ ನೀವು ಏನು ವಿಶೇಷ ಮಾಹಿತಿಯನ್ನ ನಮ್ಮ ಮುಂದೆ ಇಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲ ಬ್ರಹ್ಮಾಂಡ ಲೋಕಕ್ಕೆ. ದೈವಾನುಗ್ರಹ ಭಕ್ತ ಪ್ರಿಯರೇ, ಬ್ರಹ್ಮಾಂಡ ಲೋಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಗುರುವಾರದಂದು ತಮ್ಮೆಲ್ಲರಿಗೂ ಪಂಚಪೀಠ ವಿಶೇಷವಾಗಿರ್ತಕ್ಕಂಥ ಪಂಚಾಚಾರ್ಯರಿಗೆ ನಮಸ್ಕಾರ ಮಾಡ್ತಾ, ವಿಶೇಷವಾಗಿರ್ತಕ್ಕಂಥ ಜಗದ್ಗುರುಗಳು ರೇಣುಕಾಚಾರ್ಯರ ವಿಶೇಷವಾಗಿರ್ತಕ್ಕಂಥ ಜಯಂತಿಯಂದು ಪರಿಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಬೇಕಾಗಿರ್ತಕ್ಕಂಥ ಆಶೀರ್ವಾದ ಎಲ್ಲವೂ ಮಾರ್ಚ್ನಲ್ಲಿ, ಅಂದರೆ ವಿಶೇಷವಾಗಿ ಮಾಘ ಮಾಸ, ಪಾಲ್ಗುಣ ಮಾಸ ಅಂತ ಹೇಳಿ ಹೋಗ್ತಾ ಹೋದಾಗ ವಿಶೇಷವಾಗಿರ್ತಕ್ಕಂಥ 5ನೇ ತಾರೀಕು 6ನೇ ತಾರೀಕು, ಅಂದರೆ ನಿಮ್ಮ ಇಂಗ್ಲಿಷ್ ಮಾಸದಲ್ಲಿ ಮಾರ್ಚ್ 5 ಮತ್ತು 6ನೇ ತಾರೀಕು ಎಲ್ಲರೂ ರಂಭಾಪುರಿಗೆ ವಿಶೇಷವಾಗಿ ಭೇಟಿ ನೀಡತಕ್ಕಂಥ ಅವಕಾಶ. ಅವತ್ತು ಇಡೀ ವೀರಶೈವ ಸಮಾಜದಲ್ಲಿ ಅಂತಃಕ್ರಿಯವನ್ನು ಹೊಂದಿರತಕ್ಕಂಥ ಬಸವಣ್ಣ ವಚನಗಳನ್ನು ಹೇಳಿರ್ತಕ್ಕಂಥ ಅಕ್ಕ ಮಹಾದೇವಿಯ ವಿಶೇಷವಾಗಿರ್ತಕ್ಕಂಥ ಒಂದು ಗ್ರಂಥಗಳನ್ನು ಓದಿರ್ತಕ್ಕಂಥ ಎಲ್ಲ ವೀಕ್ಷಕ ಬಾಂಧವರಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಸ್ವಾಗತವನ್ನು ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಬಂದಿರತಕ್ಕಂಥ ಆದಿಶಂಕರಾಚಾರ್ಯರು ಮತ್ತು ಜಗದ್ಗುರು ರೇಣುಕಾಚಾರ್ಯರ ವಿಶೇಷವಾಗಿರ್ತಕ್ಕಂಥ ಮಿತ್ರ ಬಾಂಧವ್ಯ ತುಂಗಾಭದ್ರಾ ತೀರದಲ್ಲಿ ವಿಶೇಷವಾಗಿ ಸಂಗಮವಾಗಿರ್ತಕ್ಕಂಥ ಆ ಮಿತ್ರತ್ವವನ್ನು ಇವತ್ತು ನೆನೆಸ್ಕೋಬೇಕಾಗಿದೆ ವಿಚಾರ. ಯಾತಕ್ಕೆ ಅಂದರೆ ಅಂದಿನ ಕಾಲದಲ್ಲಿ ಅಂತಹ ಒಂದು ತೀರದಲ್ಲಿ ಭದ್ರಾ ನದಿ ಅಂತಕ್ಕಂಥದ್ದು ಶಿವನ ಸಂಬಂಧ, ತುಂಗಾ ತೀರ ಅಂತಕ್ಕಂಥದ್ದು ಮಹಾವಿಷ್ಣು ಸಂಬಂಧ. ಇವರಿಬ್ಬರ ಶಂಕರಾಚಾರ್ಯರ ತತ್ವದಲ್ಲಿ ಆದಿಶಂಕರಾಚಾರ್ಯರು ವಿಶೇಷವಾಗಿರ್ತಕ್ಕಂಥ ಲಿಂಗ ಪೂಜೆಯನ್ನು ಇವರಿಗೆ ಧರಿಸಿರ್ತಕ್ಕಂಥ ವಿಚಾರ. ರೇಣುಕಾಚಾರ್ಯರು ಶಿಲಾಶಾಸನವನ್ನು, ಶಿವಪೂಜೆಯನ್ನು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಶಾಸನ. ಇವರಿಬ್ಬರ ಮಿತ್ರ ಭಾಗ್ಯದಲ್ಲಿ ಆ ದಡದಲ್ಲಿ ಅವರ ಪೂಜೆ, ಈ ದಡದಲ್ಲಿ ಇವರ ಪೂಜೆ, ಇಬ್ಬರ ಏಕಸ್ವರೂಪ ಸಾಕ್ಷಾತ್ ಶಿವನ ಅಂಶವೇ ಹೌದು. ಇವತ್ತು ಪದ್ಮಪಾದಕ ಯೋಗ ಅಂತ. ಪದ್ಮಪಾದಕ ಯೋಗ ಅಂದರೆ ಮಾಂಗಲ್ಯವನ್ನು ಎಷ್ಟು ಜನ ಕಾಪಾಡ್ಕೋಬೇಕು, ಯಾವ ರೀತಿ ಪೂಜೆ ಪುನಸ್ಕಾರವನ್ನು ಮಾಡ್ಕೋಬೇಕು ಅನ್ನೋದು ಕುಜ ವಕ್ರ ಆರಂಭವಾಗಿರೋ ಈ ದಿನದಲ್ಲಿ ನಾವು ಸ್ಮರಣೆ ಮಾಡ್ಕೋಬೇಕು. ಮತ್ತು ಹೆಣ್ಣುಮಕ್ಕಳು ಮಾಂಗಲ್ಯ ಭಾಗ್ಯವನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲರೂ ಹೇಗೆ ಕಾಪಾಡ್ಕೋಬೇಕು? ಮಾಂಗಲ್ಯಂ ರಕ್ಷಣಾ ರಕ್ಷತೆ ಅಂತ. ಎಷ್ಟೋ ಜನ ಗಂಡಸಿಗಿಂತ ನನಗೆ ಆರೋಗ್ಯದಲ್ಲಿ ವಿಶೇಷವಾಗಿ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ದೀರ್ಘ ಸೌಮಂಗ್ಲಿ ಭವ ಅಂತ ಆವಾದವನ್ನು ಕೊಡು ಅಂತ ಕೇಳ್ತಾಳೆ. ಕುಜನೇ ಆ ಋಣಾಧಿಪತಿ. ಅದಕ್ಕೆ ಮಾಂಗಲ್ಯವನ್ನು, ದೋಷವನ್ನು ಓಡಿಸಿ ಇವತ್ತು ಮಾಂಗಲ್ಯವನ್ನು ಯಾವ ರೀತಿ ಪೂಜೆ ಮಾಡಿಸ್ಬೇಕು, ಯಾವ ರೀತಿ ಮಾಂಗಲ್ಯ ಜೊತೆ ಕರಿಮಣಿ ಹಾಕೊಳ್ಳದೆ ಇದ್ದರೆ ಮಾಂಗಲ್ಯ ಭಾಗ್ಯ ಸಿಗೋದೇ ಇಲ್ಲ. ಎಷ್ಟು ಜನಕ್ಕೆ ಹವಳ ಕರಿಮಣಿ ಎರಡೂ ಸೇರಿದ್ರೆ ಮಾಂಗಲ್ಯಕ್ಕೆ ಇವತ್ತಿನ ದಿವಸ ರಕ್ಷಣೆ. ಲಕ್ಷ್ಮೀ ನಾರಸಿಂಹ ಸ್ವರೂಪೆ ಶನಿ ಕರ್ಮಯೋಗ ಸ್ವರೂಪೆ ಸಾಕ್ಷಾತ್ ವಜ್ರಖಚಿತಂ ಸಾಕ್ಷಾತ್ ಸೂರ್ಯನಾರಾಯಣ ಸ್ಮರಾಮಿ ಅಂತ. ಸೂರ್ಯನಾರಾಯಣ ಇದ್ದರೆ ವಜ್ರಖಚಿತವಾಗಿರ್ತಕ್ಕಂಥ ಮಾಂಗಲ್ಯಗಳು, ತಾಯಿ ಮನೆಯದು ವಿಶೇಷವಾಗಿ ಗಂಡನ ಮನೆಯದು ಈ ಭಾಗ್ಯ ಸೇರುತ್ತೆ. ಇವರಿಬ್ಬರ ಮಧ್ಯದಲ್ಲಿ ಕಲಹ ಅಂತಕ್ಕಂಥ ಕರ್ಮದೇವತೆ ಕರಿಮಣಿ ಅದರಲ್ಲೇ ಸವೆದು ಹೋಗುತ್ತೆ. ಕುಜನ ಅನುಗ್ರಹದಿಂದ ನರಸಿಂಹಸ್ವಾಮಿ ಮಾಂಗಲ್ಯಂ ರಕ್ಷಣಾ ರಕ್ಷಂತ ಹರಿದ್ರಾಲಂಕಾರಂ ಲಕ್ಷ್ಮೀಭೂಷಿತ ಸಾಕ್ಷಾತ್ ಕುಂಕುಮಾಲಂಕಾರ ನರಸಿಂಹ ಪೂಜಿತ ಅಂತ ಹೇಳಿ ಆ ಕುಂಕುಮ ಹರ್ಷಣ ಎರಡೂ ಸೇರಿದ್ದ ಹಾಗೆ ಮಾಂಗಲ್ಯದಲ್ಲಿ ಭಾಗ್ಯವೋ ಅನುಗ್ರಹವನ್ನು ಕೊಡ್ತಾನೆ. ಹೀಗೆ ಪದ್ಮಪಾದಕ ಅಂತ ಹೇಳಬೇಕು, ಜ್ಞಾಪಕ ಇಟ್ಕೊಳ್ಳಿ. ಪದ್ಮಪಾದಕ ದಿವಸವನ್ನ ಇವತ್ತು ಯೋಗವನ್ನ ಸೃಷ್ಟಿ ಮಾಡಿರೋ ದಿನ. ಆ ಯೋಗದಲ್ಲಿ ರಾತ್ರಿ ಹೊತ್ತು ಮಾಂಗಲ್ಯವನ್ನು ಎಷ್ಟು ಜನ ತೆಗೆದು ಹಾಕ್ತಾರೆ. ತಿರುಪ್ತಿ ಉಂಡಿಲ್ ಹಾಕ್ಬಿಡಿ ಮರುಮಾಂಗಲ್ಯ ಧಾರಣೆ ಅಂತ ಬೇರೆ ಹೆಚ್ಕೊಂಡ್ಬಿಟ್ರು. ಅಯ್ಯೋ, ಈ ಥರ ಗಂಡಂದ್ರನ್ನ ಪದೇ ಪದೇ ಚೇಂಜ್ ಮಾಡ್ಕೊಳಕ್ಕಾಗತ್ತೆ? ಒಂದ್ಸಲಿ ಕಟ್ಟಿದ ಮಾಂಗಲ್ಯ ಮುಗಿದಾಯ್ತು. ಅಂಥ ಮಾಂಗಲ್ಯ ಧಾರಣೆ ಆದಮೇಲೆ ಇನ್ಯಾವ ಕಾಲಕ್ಕೂ ಮಾಂಗಲ್ಯವನ್ನು ತೆಗೆಯೋ ಹಾಗಿಲ್ಲ. ಇವತ್ತು ಗಂಡನ ಜೊತೆ ಸಂಗಮವಾಗೋ ಸಮಯಕ್ಕೂ ಕೂಡ ಮಾಂಗಲ್ಯ ಕಾಲು ಉಂಗುರ ಯಾವ ಕಾಲಕ್ಕೂ ತೆಗಿಬಾರದು ಅಂತ ಶಾಸನ. ಅದಕ್ಕೆ ಗಂಡ ಹೋದಾಗ ಎಷ್ಟೋ ಜನ ಹೆಣ್ಮಕ್ಳು ಇವತ್ತಿನ ದಿವಸ ಕಾಲುಂಗುರ ಮಾಂಗಲ್ಯ ಬಿಟ್ಟರೆ ಇನ್ಯಾವುದನ್ನು ತೆಗೆದುಹಾಕೋ ಹಾಗಿಲ್ಲ ಕ್ರಮ. ಯಾಕೆಂದರೆ ಹೆಣ್ಣಿಗೆ ಹುಟ್ಟದಾಗಿಂದ ಸಾಯೋದು ನಿತ್ಯ ಸುಮಂಗಲಿ. ಅಂದರೆ ಯಾವ್ದು ಕಾಲಕ್ಕೂ ಹರ್ಷಣ ಕುಂಕುಮ ಹೂವು ಬಳೆ ಇದು ಯಾವ ಕಾಲಕ್ಕೂ ಹುಟ್ಟದಾಗಿಂದ ಬಂದಿರೋದು. ಇದು ಯಾವುದು ಗಂಡನಿಂದ ಬಂದಿರತಕ್ಕಂಥದ್ದು ಅಲ್ವೇ ಅಲ್ಲ. ಅದಕ್ಕೋಸ್ಕರ ಅವಳ ರಕ್ಷಣೆಯನ್ನು ಮಾಡತಕ್ಕಂಥದ್ದು ಗಂಡನ ಮನೆಯಿಂದ ಬಂದಿರೋದು. ಬರೀ ಮಾಂಗಲ್ಯ ಕಾಲು ಉಂಗುರ ಬಿಟ್ಟರೆ ಇನ್ಯಾವುದೂ ಇಲ್ಲ. ಸಪ್ತಪದಿ ತೊಳೆದಾಗ ಕಾಲುಂಗುರವನ್ನು ಹಾಕ್ತಾರೆ, ಕಮ ದಹನವನ್ನು ಮಾಡ್ತಾರೆ. ತದನಂತರ ನಾನು ನನ್ನ ಜೊತೆಗೆ ಹಾಕೊಂಡಿರತಕ್ಕಂಥ ಈ ಒಂದು ಸೀಲ್ ಅಂದ್ರೆ ಏನೋ
ನಿನಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪೋಸ್ಟನ್ನು ಕೊಟ್ಟಿದ್ದೀನಿ, ಹೆಂಡತಿ ಪೋಸ್ಟ್. ಅದಕ್ಕೋಸ್ಕರ ಒಂದು ಸರ್ಟಿಫಿಕೇಟ್, ಮಾಂಗಲ್ಯ. ಅಷ್ಟು ಬಿಟ್ಟರೆ ಧಾರೆ ಹುಯಿಸ್ಕೊಂಡ್ಮೇಲೆ ಗಂಡ ಹೆಂಡತಿ ಬಾಂಧವ್ಯ ಆ ಎರಡು ಮಾತ್ರ. ತದನಂತರ ಅದೇ ಆ ಕಾಲದಿಂದ ಕೆಲವು ಇವತ್ತರೆಗೂ ಯಾವ ಕಾಲಕ್ಕೂ ಮಾಂಗಲ್ಯ ಕಾಲುಂಗುರ ಬಿಸಾಕಿದ್ರೆ ಹೊರತು ಗಂಡ ಹೋದ ಮೇಲೆ. ಆದರೆ ಚಿಕ್ಕ ವಯಸ್ಸಲ್ಲಿ ಅಕಸ್ಮಾತ್ ಪರಪುರುಷನ ಕಾಮದೃಷ್ಟಿ ಇರಕೂಡ್ದು ಅಂತ ಅತಿ ಮಾಡ್ಕೊಂಡ್ರು. ವಯಸ್ಸಾದ್ಮೇಲೆ ಹೋದಾಗ ಇದನ್ನೆಲ್ಲ ಮಾಡಬೇಕು ಅಂತ ಶಾಸ್ತ್ರ ಇಲ್ವೇಲ. ಯಾವ ಕಾರಕ್ಕೂ ಇಲ್ಲದೆ ಇರೋದು ಮಾಡ್ಕೋಬೇಡಿ. ಇದು ಅಂದಿನ ಕಾಲದಲ್ಲಿ ರೇಣುಕಾಚಾರ್ಯ ಜಗದ್ಗುರುಗಳು ಆದಿಶಂಕರಾಚಾರ್ಯರು ಹೇಳಿರ್ತಕ್ಕಂಥ ತತ್ವವೇ ಇವತ್ತಿಗೂ ಪಾಲನೆ ಪೋಷಣೆ ನಡೀತಾ ಇದೆ. ಅದಕ್ಕೆ ಪದ್ಮಪಾದಕ ಮಾಂಗಲ್ಯ ದಹನೆನ ಯಾವ ಕಾಲಕ್ಕೆ ಮಾಡೋದು, ಯೋಗವನ್ನ ಹೇಗೆ ಸೃಷ್ಟಿ ಮಾಡ್ರೋ ಈ ದಿನ, ಮಾಂಗಲ್ಯ ಹೇಗೆ ತೊಳ್ಕೋಬೇಕು, ಕರಿಮಣಿ ಜೊತೆಗೆ ಹವಳವನ್ನ ಸೇರಿಸಿರ್ತಕ್ಕಂಥ ಈ ಮಾಂಗಲ್ಯವನ್ನ ರಾತ್ರಿ ತೊಳಿಬೇಕು, ಜ್ಞಾಪಕ ಇಟ್ಕೊಂಡು. ಅದೇನು ಎತ್ತ ಅಂತ ತಿಳಿಸ್ಕೊಡ್ತೀನಿ, ಕಾಯ್ತಾ ಇರಿ, ಇವಾಗ ಬಂದೆ. ಗುರುಜಿ, ನೀವು ತಿಳಿಸ್ಕೊಡ್ತಿದ್ರಿ, ಎಲ್ಲ ಸುಮಂಗಲಿಯರು ಗಮನವಿಟ್ಟು ಕೇಳಬೇಕಾದಂತಹ ಅಂಶವನ್ನ ತಿಳಿಸ್ಕೊಟ್ರಿ. ಇವತ್ತು ನಮ್ಮ ಮಾಂಗಲ್ಯವನ್ನ ಹತ್ಕೊಬೇಕು, ಮಾಂಗಲ್ಯಕ್ಕೆ ಎಂತಹ ಮಹತ್ವವನ್ನ ನಮ್ಮ ಧಾರ್ಮಿಕ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಿ.